ಇವತ್ತು ನಾವು ಆನ್ಲೈನ್ ಡಿಟೆಕ್ಟಿವ್ ಆಗೋಣ. ಎಸ್, ನೀವು ಯಾವ್ದಾದ್ರು ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದು ಫೇಕ್ ಪ್ರಾಡಕ್ಟ್, ರಿವ್ಯೂ ಫೇಕ್ ಅಂತ ತಿಳ್ಕೊಳ್ಳೋದಕ್ಕೆ ಈ 4 ಪಾಯಿಂಟ್ಸ್ ಗಳನ್ನ ತಪ್ಪದೆ ಚೆಕ್ ಮಾಡಿ. ಮೊದಲನೇದಾಗಿ ಡೇಟ್ ಅನ್ನ ಚೆಕ್ ಮಾಡಿ. ಒಂದು ಪ್ರಾಡಕ್ಟ್ ಗೆ 100 ರಿವ್ಯೂ ಇದೆ ಅಂತಂದ್ರೆ ಅದರಲ್ಲಿ 90 ರಿವ್ಯೂಗಳು ಒಂದೇ ತಿಂಗಳಲ್ಲಿ ಅಥವಾ ಒಂದೇ ವಾರದಲ್ಲಿ ಬಂದಿದ್ರೆ ಹುಷಾರಾಗಿರಿ. ರಿಯಲ್ ಕಸ್ಟಮರ್ಸ್ ನಿಧಾನವಾಗಿ ರಿವ್ಯೂ ಹಾಕ್ತಾರೆ. ಒಂದೇ ಸಲ ಮಳೆ ಬಂದ ಹಾಗೆ ರಿವ್ಯೂ ಬಂದ್ರೆ ಅದು ಪೇಯ್ಡ್ ಪ್ರಮೋಷನ್ ಆಗಿರುತ್ತೆ. ಇನ್ನು ಪಾಯಿಂಟ್ ನಂಬರ್ 2, ಲ್ಯಾಂಗ್ವೇಜ್ ಹಾಗೆ ಪ್ಯಾಟರ್ನ್ ಅನ್ನ ಚೆಕ್ ಮಾಡಿ. ಫೇಕ್ ರಿವ್ಯೂಗಳು ಸಾಮಾನ್ಯವಾಗಿ ತುಂಬಾ ಚಿಕ್ಕದಾಗಿರುತ್ತೆ. ವಾವ್, ಅಮೇಜಿಂಗ್, ಬೆಸ್ಟ್ ಪ್ರಾಡಕ್ಟ್, ಮಸ್ಟ್ ಬೈ, ಇಷ್ಟೇ ಇರುತ್ತೆ. ಅದೇ ಒರಿಜಿನಲ್ ಕಸ್ಟಮರ್ ಆಗಿದ್ರೆ ಬ್ಯಾಟ್ರಿ ಪರವಾಗಿಲ್ಲ, ಮೊಬೈಲ್ ಚೆನ್ನಾಗಿದೆ, ಅದು ಇದು ಅನ್ನುವಂಥದ್ದು ಹೇಳಿ ಡಿಟೇಲ್ ಆಗಿ ಬರೆದಿರ್ತಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಒಂದೇ ತರಹದ ಇಂಗ್ಲಿಷ್ ಪದಗಳು ಪದೇ ಪದೇ ರಿಪೀಟ್ ಆಗ್ತಿದ್ರೆ ಅದು ಬಾಟ್ಸ್ ಕೆಲಸ ಆಗಿರುತ್ತೆ. ಇನ್ನು ಪಾಯಿಂಟ್ ನಂಬರ್ 3, ಪ್ರೊಫೈಲ್ ಅನ್ನ ಚೆಕ್ ಮಾಡಿ. ರಿವ್ಯೂ ಬರೆದವರ ಹೆಸರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಆ ವ್ಯಕ್ತಿ ಬರೀ ಒಂದೇ ಕಂಪನಿಯ ಪ್ರಾಡಕ್ಟ್ ಗಳಿಗೆ 5 ಸ್ಟಾರ್ ಅನ್ನ ಕೊಟ್ಟಿದ್ರೆ ಅಥವಾ ಜಗತ್ತಿನ ಎಲ್ಲಾ ಪ್ರಾಡಕ್ಟ್ ಗಳಿಗೂ 5 ಸ್ಟಾರ್ ಕೊಡ್ತಾ ಇದ್ರೆ ಅವನು ಫೇಕ್ ಆಗಿರ್ತಾನೆ. ಒಬ್ಬ ಜೆನ್ಯೂನ್ ಮನುಷ್ಯನಿಗೆ ಎಲ್ಲ ಇಷ್ಟ ಆಗೋದಕ್ಕೆ ಚಾನ್ಸೇ ಇಲ್ಲ. ಇನ್ನು ಪಾಯಿಂಟ್ ನಂಬರ್ 4, ಫೋಟೋ ಇದೆಯಾ ಅನ್ನುವಂಥದ್ದನ್ನ ನೋಡಿ. ಸಾಮಾನ್ಯವಾಗಿ ಫೋಟೋ ಅಥವಾ ವಿಡಿಯೋ ಹಾಕಿ ರಿವ್ಯೂ ಮಾಡೋರು ಜೆನ್ಯೂನ್ ಆಗಿರ್ತಾರೆ, ಜೆನ್ಯೂನ್ ಕಸ್ಟಮರ್ ಆಗಿರ್ತಾರೆ. ಯಾಕಂತಂದ್ರೆ ಪ್ರಾಡಕ್ಟ್ ಅವರ ಕೈಗೆ ಸಿಕ್ಕಿರುತ್ತೆ. ಆದ್ರೆ ಈಗ ಇದರಲ್ಲೂ ಕೂಡ ಮೋಸ ನಡೀತಾ ಇದೆ. ಸೊ ಹಾಗಾಗಿ 5 ಸ್ಟಾರ್ ರಿವ್ಯೂ ಇದೆ ಅಂತ ಹೇಳ್ಕೊಂಡು ಮೋಸ ಹೋಗಬೇಡಿ. ಕರೆಕ್ಟ್ ಆಗಿ ಚೆಕ್ ಮಾಡಿ ಪ್ರಾಡಕ್ಟ್ ಅನ್ನ ಬೈ ಮಾಡಿ. Boss Wala. Be the boss.